Hello, dear students. I am your Dr. Pratibha Jennifer Andrade, Assistant Professor of Management. Again, present you the next session, that is session 4 of Financial Management. So, in this session, we will be dealing with the second objective of financial management, wealth maximization. Dear students, ನಾನು ನಿಮ್ಮ ಡಾಕ್ಟರ್ ಪ್ರತಿಭಾ ಜೆನಿಫರ್ ಅಂದ್ರಾದೆ, ಅಸಿಸ್ಟೆಂಟ್ ಪ್ರೊಫೆಸರ್ ಆಫ್ ಮ್ಯಾನೇಜ್ಮೆಂಟ್, ನಿರ್ವಹಣಾಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕಿ. ನಿಮಗೆ ಇವತ್ತು ನಾನು ತಗೊಳ್ತಾ ಇರೋ ಸೆಷನ್ ವೆಲ್ತ್ ಮ್ಯಾಕ್ಸಿಮೈಸೇಷನ್, ಸಂಪತ್ತಿನ ಗರಿಷ್ಠೀಕರಣ ಅಂತ ನಾವು ಇದನ್ನು ಕರಿತೀವಿ. ಸೊ ಇದು ಎರಡನೆಯ ಗುರಿ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್. ಸೊ ಅದನ್ನು ನಾವು ತಿಳ್ಕೊಳ್ಳೋಣ ಬನ್ನಿ. ಸೊ ಇನ್ ದಿಸ್ ಸೆಷನ್ we'll be understanding what is wealth maximization. Then you will understand what are the favorable points for wealth maximization and what are the points against wealth maximization. So after that we'll be dealing with non-financial objectives of ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್. ಸೊ ಎರಡು ಥರದ ಗುರಿಗಳಿದೆ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ಗೆ. ಮೊದಲನೇದು ನಾನು ಲಾಸ್ಟ್ ಕ್ಲಾಸಲ್ಲೇ ಹೇಳಿದೆ ನಿಮಗೆ, ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟಲ್ಲಿ ಮೊದಲನೇ ಗುರಿ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್, ಎರಡನೇ ಗುರಿ ವೆಲ್ತ್ ಮ್ಯಾಕ್ಸಿಮೈಸೇಷನ್. ಇಂಪಾರ್ಟೆಂಟಾಗಿ ನಾನ್ ಫೈನಾನ್ಷಿಯಲ್, ಹಣಕಾಸನ್ನು ಬಿಟ್ಟು ಬೇರೆ ಥರ ಗುರಿಗಳಿರುತ್ತೆ, ಅದನ್ನು ನಾವಿವತ್ತು ನೋಡೋಣ ಬನ್ನಿ. ವಾಟ್ ಈಸ್ ವೆಲ್ತ್ ಮ್ಯಾಕ್ಸಿಮೈಸೇಷನ್? Wealth maximization is concerned about shareholders. It is shareholders' wealth maximization. ಯಾರ ಸಂಪತ್ತಿನ ಗರಿಷ್ಠೀಕರಣ ಅಂತ ನಾವು ಕೇಳಿದಾಗ, the major crux of financial management decisions revolves around wealth of shareholders, which is created through their investment in the organizations. So how is it? It is maximize the net present value, and therefore it is the fundamental objective, maximize the market value of firms shares. ಸೊ ವೆಲ್ತ್ ಮ್ಯಾಕ್ಸಿಮೈಸೇಷನ್ ಅನ್ನೋವಂಥದ್ದನ್ನು ಯಾವ ರೀತಿ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟಲ್ಲಿ ನಾವು ಅಚೀವ್ ಮಾಡ್ತೀವಿ ಅಂತ ನೋಡ್ತಾ ಹೋದರೆ ನಮಗೆ ಸಿಗೋ ಅಂಥ ಆನ್ಸರ್, ವಿ ಮ್ಯಾಕ್ಸಿಮೈಸ್ ದ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ. ಇವತ್ತಿನ ವ್ಯಾಲ್ಯೂವನ್ನು ನಾವು ಮ್ಯಾಕ್ಸಿಮೈಸ್ ಮಾಡ್ತೀವಿ. ಹಾಗೆ ದ ಫಂಡಮೆಂಟಲ್ ಆಬ್ಜೆಕ್ಟಿವ್, ಯಾಕೆ ಇದನ್ನು ಮಾಡ್ತೀವಿ ಅಂತಂದರೆ, the major objective of any business or any company as coming to existence is maximize the market value of the firm's shares. ಆ ಫರ್ಮಿನ, ಆ ಕಂಪನಿಯ ಶೇರ್ಸಿನ ವ್ಯಾಲ್ಯೂ ಯಾವಾಗಲೂ ಮಾರುಕಟ್ಟೆ ವ್ಯಾಲ್ಯೂನಲ್ಲಿ ಮ್ಯಾಕ್ಸಿಮೈಸ್ ಆಗಿರಬೇಕು. ಸೊ ವೆಲ್ತ್ ಮ್ಯಾಕ್ಸಿಮೈಸೇಷನ್ ಆ್ಯಸ್ ಎನ್ ಆಬ್ಜೆಕ್ಟಿವ್ ಡೀಲ್ಸ್ ವಿತ್ ದಿಸ್ ಕಾನ್ಸೆಪ್ಟ್, ಕ್ರಿಯೇಟಿಂಗ್ ವೆಲ್ತ್ ಫಾರ್ ದ ಇನ್ವೆಸ್ಟರ್ಸ್ ಆರ್ ದ ಶೇರ್ ಹೋಲ್ಡರ್ಸ್. ಈಗ ಶೇರ್ ಹೋಲ್ಡರ್ಸ್ ಬಂಡವಾಳ ರೂಪದಲ್ಲಿ ಈಕ್ವಿಟಿ ಶೇರ್ಸಲ್ಲಿ ಇನ್ವೆಸ್ಟ್ ಮಾಡಿದಾಗ ದೇ ಎಕ್ಸ್ಪೆಕ್ಟ್ ದ್ಯಾಟ್ ದ ಮಾರ್ಕೆಟ್ ವ್ಯಾಲ್ಯೂ ಆಫ್ ದ ಶೇರ್ ಇನ್ಕ್ರೀಸಸ್, ಆ್ಯಂಡ್ when market value of the share increases, automatically the firm's value also gets increased, which creates wealth. ಸಂಪತ್ತು ಕ್ರಿಯೇಟ್ ಆಗುತ್ತೆ. ಯಾವಾಗ ಮಾರ್ಕೆಟ್ ವ್ಯಾಲ್ಯೂ ಜಾಸ್ತಿ ಆಗ್ತಾ ಹೋಗುತ್ತೆ, ಹೂಡಿಕೆ ಮಾಡಿರೋದು 10 ರೂಪಾಯಿ 100 ರೂಪಾಯಿ ಆಗಿ ಬೆಳವಣಿಗೆ ಆದಾಗ ಅದು ಸಂಪತ್ತು ಬೆಳವಣಿಗೆ ಆಗಿರೋ ಅಂಥದ್ದು. ಸೊ ಆಸ್ತಿ ಕ್ರಿಯೇಟ್ ಆಗ್ತಾ ಹೋಗುತ್ತೆ ಶೇರ್ ಹೋಲ್ಡರ್ಸ್ಗೆ. ಸೊ ಅದನ್ನು ಕ್ರಿಯೇಟ್ ಮಾಡೋವಂಥ ಆಬ್ಜೆಕ್ಟಿವೇ ವೆಲ್ತ್ ಮ್ಯಾಕ್ಸಿಮೈಸೇಷನ್. ಸೊ ವಾಟ್ ಆರ್ ದ ಫೇವರೇಬಲ್ ಆರ್ಗ್ಯುಮೆಂಟ್ಸ್? ಪರ ವಿರೋಧ ಎರಡರಲ್ಲೂ ಇದೆ, ಪ್ರಾಫಿಟ್ ಮ್ಯಾಕ್ಸಿಮೈಸೇಷನಲ್ಲೂ ಇದೆ, ವೆಲ್ತ್ ಮ್ಯಾಕ್ಸಿಮೈಸೇಷನ್ಗೂ ಇದೆ. ಸೊ ಪರ ವಿರೋಧ ವೆಲ್ತ್ ಮ್ಯಾಕ್ಸಿಮೈಸೇಷನ್ದು ನೋಡೋಣ. ಇಟ್ ಏಮ್ಸ್ ಎಟ್ ಮ್ಯಾಕ್ಸಿಮೈಸೇಷನ್ ಆಫ್ ವ್ಯಾಲ್ಯೂ ಆಫ್ ದ ಫರ್ಮ್ ಇನ್ ದ ಮಾರ್ಕೆಟ್. ಸೊ ಮೇಜರ್ ಏಮ್ ಹಿಯರ್ ಈಸ್ ನಾಟ್ ಟು ರನ್ ಬಿಹೈಂಡ್ ದ ಪ್ರಾಫಿಟ್ಗೋಸ್ಕರ ಸೆಲ್ಲಿಂಗ್ ಪ್ರೈಸ್ ಜಾಸ್ತಿ ಮಾಡೋದು, ಟೋಟಲ್ ಕಾಸ್ಟ್ ರೆಡ್ಯೂಸ್ ಮಾಡೋದಲ್ಲ ವೆಲ್ತ್ ಮ್ಯಾಕ್ಸಿಮೈಸೇಷನ್ದು. ದ ಮೇಜರ್ ಏಮ್, ಮೊದಲನೇ ಗುರಿ, ಮೊದಲನೇದಾಗಿ ವೆಲ್ತನ್ನು ಹೇಗೆ ಕ್ರಿಯೇಟ್ ಮಾಡಬೇಕು, ಇಟ್ ಏಮ್ಸ್ ಎಟ್ ಮ್ಯಾಕ್ಸಿಮೈಸಿಂಗ್ ದ ವ್ಯಾಲ್ಯೂ ಆಫ್ ದ ಫರ್ಮ್ಸ್ ಇನ್ ದ ಮಾರ್ಕೆಟ್. ಯಾವುದೇ ಒಂದು ಸಂಸ್ಥೆಯ ವ್ಯಾಲ್ಯೂ ಮಾರುಕಟ್ಟೆಯಲ್ಲಿ ಮ್ಯಾಕ್ಸಿಮಮ್ ಮಾಡಬೇಕು. ನೆಕ್ಸ್ಟ್, ದಿಸ್ ಇನ್ಕ್ರೀಸಸ್ EPS ಆ್ಯಂಡ್ ನೆಟ್ ಪ್ರೆಸೆಂಟ್ ವರ್ತ್ ಆಫ್ ದ ಶೇರ್ ಹೋಲ್ಡರ್ಸ್. ಇದು ಯಾವ ರೀತಿ ಸಂಪತ್ತಿನ ಗರಿಷ್ಠೀಕರಣಕ್ಕೆ ಕಾರಣ ಆಗುತ್ತೆ ಅಂದರೆ, ವೆನ್ ದ ಕಂಪನಿ ಏಮ್ಸ್ ಅಟ್ ವೆಲ್ತ್ ಕ್ರಿಯೇಷನ್, ಇಟ್ ವೋಂಟ್ ಹ್ಯಾಪನ್ ಓವರ್ ನೈಟ್. 6 ತಿಂಗಳಲ್ಲಿ 1 ವರ್ಷದಲ್ಲಿ ಆಗುವಂಥದ್ದಲ್ಲ. ದಿಸ್ ಆಬ್ಜೆಕ್ಟಿವ್ ಈಸ್ ಫಾರ್ ದ ಲಾಂಗ್ ರನ್ ಆಫ್ ದ ಕಂಪನಿ, ಆ್ಯಂಡ್ ಇನ್ ದ ಲಾಂಗ್ ರನ್ ಇಟ್ ಇನ್ಕ್ರೀಸಸ್ EPS. EPS ಅಂದರೆ ಅರ್ನಿಂಗ್ಸ್ ಪರ್ ಶೇರ್.
ಪ್ರತಿಯೊಂದು ಶೇರ್ಗೂ ನಮಗೆ ಎಷ್ಟು ರಿಟರ್ನ್ ಬಂತು, ನಾನು ಹೂಡಿಕೆ ಮಾಡಿದಾಗ ನನಗೆ ಎಷ್ಟು ಅರ್ನ್ ಆಗಿದೆ, ಎಷ್ಟು ಬಂದಿದೆ ಅಂತ ನೋಡೋದು EPS. ಆ್ಯಂಡ್ ನೆಟ್ ಪ್ರೆಸೆಂಟ್ ವರ್ತ್ ಆಫ್ ದ ಶೇರ್ ಹೋಲ್ಡರ್ಸ್, ಟೋಟಲ್ ವರ್ತ್ ಇನ್ವೆಸ್ಟರ್ಸ್ದು ಎಷ್ಟು ಜಾಸ್ತಿ ಆಗಿದೆ. ನೆಕ್ಸ್ಟ್, ಇಟ್ ಈಸ್ ಕನ್ಸರ್ನ್ಡ್ ವಿತ್ ದ ಅಮೌಂಟ್ ಆಫ್ ಕ್ಯಾಶ್ ಫ್ಲೋ ಜನರೇಟೆಡ್ ರಾದರ್ ದೆನ್ ಪ್ರಾಫಿಟ್ಸ್. ಸೊ ಫೇವರೇಬಲ್ ಆರ್ಗ್ಯುಮೆಂಟ್ ವೆಲ್ತ್ ಮ್ಯಾಕ್ಸಿಮೈಸೇಷನ್ಗೆ ಮೂರನೇದು, ಇಟ್ ಈಸ್ ಕನ್ಸರ್ನ್ಡ್ ವಿತ್ ದ ಕ್ಯಾಶ್ ಫ್ಲೋಸ್, ಎಷ್ಟು ಕ್ಯಾಶ್ ಇನ್ಫ್ಲೋ ಆಗ್ತಾ ಇದೆ, ಎಷ್ಟು ಕ್ಯಾಶ್ ಔಟ್ಫ್ಲೋ ಆಗ್ತಾ ಇದೆ ಅನ್ನೋದನ್ನು ಈ ಆಬ್ಜೆಕ್ಟಿವ್ ಕನ್ಸಿಡರ್ ಮಾಡುತ್ತೆ ಹೊರತು ರಾದರ್ ದ್ಯಾನ್ ಪ್ರಾಫಿಟ್ಸ್, ಎಷ್ಟು ಪ್ರಾಫಿಟ್ ಬಂತು ಅಂತ ಮಾತ್ರ ನೋಡಲ್ಲ. ಎಲ್ಲ ರೀತಿಯ ಕ್ಯಾಶ್ ಇನ್ಫ್ಲೋಸ್, ಆಲ್ ಸಾರ್ಟ್ ಆಫ್ ಕ್ಯಾಶ್ ಇನ್ಫ್ಲೋಸ್ ಆ್ಯಂಡ್ ಔಟ್ಫ್ಲೋಸ್ ಆರ್ considered here. Next, it considers time and risk factors. This is a major thing. You might have seen in my last session, I have told you, profit maximization ignores time value of money concept and it ignores risk factor, whereas wealth maximization objective really considers time value of money. ಅದಕ್ಕೆ ನಾವು ಹೇಳೋದು net present value. It considers discounting factors which are going to affect the value of the money. So it considers time and also the risk factors involved. Next argument favorable is, it is superior to profit maximization as it improves the value of the wealth of the shareholders. ಯಾಕೆ ನಾವು ಇದನ್ನು ಸುಪೀರಿಯರ್ ಅಂತ ಕರಿತೀವಿ? ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ಗಿಂತ ಸುಪೀರಿಯರ್ ಆಗಿ ಮೇಲ್ ಹಂತದಲ್ಲಿ ಇರೋಂಥ ಆಬ್ಜೆಕ್ಟಿವ್ ಅಂತ ವೆಲ್ತ್ ಮ್ಯಾನೇಜ್ಮೆಂಟ್ನ ಕರಿತೀವಿ. ವೈ? ಬಿಕಾಸ್ it improves the value of the wealth of the shareholders. ಶೇರ್ಹೋಲ್ಡರ್ಸ್ನ ವ್ಯಾಲ್ಯೂ, ವೆಲ್ತಿನ ವ್ಯಾಲ್ಯೂ ಗರಿಷ್ಠೀಕರಣಕ್ಕೆ ಇದು ಲಾಂಗ್ ರನ್ನಲ್ಲಿ ಕಾರಣ ಆಗುತ್ತೆ. ಆಗ ಶೇರ್ ಹೋಲ್ಡರ್ಸ್ ನಮ್ಮನ್ನು ಬಿಟ್ಟು ಹೋಗಲ್ಲ, ಮಾರ್ಕೆಟ್ನ ವ್ಯಾಲ್ಯೂ ಜಾಸ್ತಿ ಆಗುತ್ತೆ, ಆ ಕಂಪನಿಯ ಬೆಲೆ ಏರುತ್ತೆ. ಯಾವಾಗ ಕಂಪನಿ ಗರಿಷ್ಠ ಮಟ್ಟದಲ್ಲಿ ಸಂಪತ್ತನ್ನು ಕ್ರಿಯೇಟ್ ಮಾಡ್ಕೊಳ್ಳುತ್ತೋ ಆಗ ಹೂಡಿಕೆದಾರರು ಖಂಡಿತವಾಗ್ಲೂ ಆ ಕಂಪನಿಯನ್ನು ಬಿಟ್ಟು ಆ ಶೇರ್ಸ್ಗಳನ್ನು ಮಾರಿ ಬೇರೆ ಕಂಪನಿಗೆ ಹೋಗೋದಿಲ್ಲ. ಸೊ ದಿಸ್ ಇಸ್ ದ ನೆಕ್ಸ್ಟ್ ಒನ್. ದೆನ್ ಇಟ್ ಪ್ರೊವೈಡ್ಸ್ ಎಫಿಷಿಯಂಟ್ ಅಲೊಕೇಶನ್ ಆಫ್ ರಿಸೋರ್ಸಸ್. ತುಂಬ ಎಫಿಷಿಯಂಟಾಗಿ ಪ್ರತಿಯೊಂದು ಸಂಪನ್ಮೂಲಗಳ ಸದ್ಬಳಕೆಯನ್ನು ನೋಡುತ್ತೆ. ಸೊ ವೆಲ್ತ್ ಮ್ಯಾಕ್ಸಿಮೈಸೇಷನ್ ನಾಟ್ ಓನ್ಲಿ ರೆಡ್ಯೂಸಸ್ ದ ವೇಸ್ಟೇಜ್ but also aims at giving quality to the customers because it aims at long run survival, not for the short run. ಪ್ರಾಫಿಟ್ ಮ್ಯಾಕ್ಸಿಮೈಸೇಷನಲ್ಲಿ ನಾಳೆ ಪ್ರಾಫಿಟ್ಟು, ಇನ್ನೊಂದು ತಿಂಗಳು ಪ್ರಾಫಿಟ್ಟು, 6 ತಿಂಗಳು ಪ್ರಾಫಿಟ್ ಅಂತ ನೋಡ್ಬೋದು. ಆದರೆ ವೆಲ್ತ್ ಅಷ್ಟು ಈಸಿಯಾಗಿ ಅಕ್ಯುಮಿಲೇಟ್ ಆಗೋದಲ್ಲ. ಫಸ್ಟು ಗ್ರ್ಯಾಜುಯಲ್ ಆಗಿ ಪ್ರಾಫಿಟ್ ಅಕ್ಯುಮಿಲೇಟ್ ಆಗಬೇಕು, ಆಮೇಲೆ ಆ ಪ್ರಾಫಿಟನ್ನು ನಾವು ಇನ್ವೆಸ್ಟ್ ಮಾಡಿಕೊಂಡು ಗುಡ್ವಿಲ್ನ ಮೇಂಟೈನ್ ಮಾಡಿಕೊಂಡು ಒಂದು ಕಂಪನಿನ ಬೆಳೆಸ್ತಾ ಹೋಗಬೇಕು. ಸೊ ಇಟ್ ಪ್ರೊವೈಡ್ಸ್ ಎಫಿಷಿಯಂಟ್ ಅಲೊಕೇಶನ್ ಆಫ್ ರಿಸೋರ್ಸಸ್. ಪ್ರತಿಯೊಂದು ಸಂಪನ್ಮೂಲಗಳ ಸದ್ಬಳಕೆನ ನಾವು ಮಾಡ್ತೀವಿ. ನೆಕ್ಸ್ಟ್, ಇಟ್ ಎನ್ಶೂರ್ಸ್ ಎಕನಾಮಿಕ್ ಇಂಟ್ರೆಸ್ಟ್ ಆಫ್ ದ ಸೊಸೈಟಿ. ಸೊ ವೆನ್ ವಿ ಡೂ ಆಲ್ ದೀಸ್ ಥಿಂಗ್ಸ್, we consider shareholders, we consider customers, we consider other stakeholders, we consider time value of money, we consider risk, we consider a society as a whole, then it ensures economic interest. ಕಂಪ್ಲೀಟ್ ಸೊಸೈಟಿಯ ಕೇರ್ನ ಈ ಆಬ್ಜೆಕ್ಟಿವ್ ಕವರ್ ಮಾಡುತ್ತೆ. ಕೆಲವರಿಗೆ ಮಾತ್ರ ಸಪೋರ್ಟ್ ಮಾಡಿ ಇನ್ನು ಕೆಲವರಿಗೆ ಇನ್ಇಕ್ವಾಲಿಟಿನ ತಂದುಕೊಡಲ್ಲ. ಎಂಪ್ಲಾಯೀಸ್, ಮ್ಯಾನೇಜ್ಮೆಂಟ್, ಕಸ್ಟಮರ್ಸ್, ಸಪ್ಲೈಯರ್ಸ್, ಶೇರ್ ಹೋಲ್ಡರ್ಸ್, ಬ್ಯಾಂಕ್ಸ್, financial institutions, these are various stakeholders they are who are in the society. So it considers all of them and it ensures the economic interest. ಅವರ ಆರ್ಥಿಕ ಸ್ಥಿತಿಗತಿಗಳನ್ನ ಕನ್ಸಿಡರ್ ಮಾಡುತ್ತೆ. So these are some of the favorable arguments. Now for unfavorable arguments, it may not be suitable for the present day businesses. Please note dear students, ಈ ಪಾಯಿಂಟ್ ತುಂಬ ಯೋಚನೆಗೆ ಆಲೋಚನೆಗೆ ಆಸ್ಪದ ಕೊಡುವಂಥದ್ದು. ಇಟ್ ಮೇ ನಾಟ್ ಬಿ ಸೂಟಬಲ್ ಫಾರ್ ದ ಪ್ರೆಸೆಂಟ್ ಡೇ ಬಿಸ್ನೆಸ್. ಈಗಿನ ಕಾಲದ ಬಿಸ್ನೆಸ್ಗಳಿಗೆ ವೆಲ್ತ್ ಮ್ಯಾಕ್ಸಿಮೈಸೇಷನ್ ಅನ್ನೋದು ಸೂಟ್ ಆಗೋವಂಥದ್ದು ಅಲ್ಲದೇ ಇರಬಹುದು. ಹೌದು ಅಂತ ನಿಮಗೆ ಅನ್ನಿಸ್ಬೋದು, ಪ್ರಾಫಿಟ್ ಬಂದರೆ ಸಾಕು. ಹೌದು, ಈಗಿನ ಬಿಸ್ನೆಸ್ಗಳು, ಎಷ್ಟೋ ಬಿಸ್ನೆಸ್ಗಳು ಮಶ್ರೂಮಿಂಗ್ ಅಂತೀವಿ, ಸಡನ್ನಾಗಿ ಬರ್ತವೆ. ಮಶ್ರೂಮಿಂಗ್ ಅಂದರೆ ಅಣಬೆಗಳು ಹುಟ್ಕೊಂಡು ಹಾಗೆ. ಅಣಬೆಗಳು ಜಾಸ್ತಿ ದಿನ ಇರಲ್ಲ.
ಯಾಕಂದರೆ ಅವುಗಳಲ್ಲಿ ಹರಿತ್ತು ಇರೋದಿಲ್ಲ. ನಾವು ಸೈನ್ಸಲ್ಲಿ ಇದನ್ನೆಲ್ಲ ನೋಡಿರ್ತೀವಿ. ಸೊ ಹಾಗೆ ಬಿಸ್ನೆಸ್ಗಳು ಅಣಬೆ ಹುಟ್ಟಿದಾಗ ಹಾಗೆ ಹುಟ್ಟುತ್ತವೆ, 3-4 ದಿನ ಆದಮೇಲೆ ಅಣಬೆ ಹೇಗೆ ಬಾಡುತ್ತೋ ಹಾಗೆ ಈ ಬಿಸ್ನೆಸ್ಗಳು ಕೆಲವೇ ವರ್ಷಗಳಲ್ಲಿ, ಕೆಲವೇ ತಿಂಗಳಲ್ಲಿ ಮಾಯ ಆಗಿರೋದು ಇದೆ. ಸೊ ದಿಸ್ ಮೇ ನಾಟ್ ಬಿ ಸೂಟೆಡ್ ಫಾರ್ ದೆಮ್. ಬಟ್ ದ ಬಿಸ್ನೆಸಸ್ ವಿಚ್ ಆರ್ ಇನ್ ಟು ಏಜಸ್, ಕೆಲವು ಕಂಪನಿಗಳಿದ್ದಾವೆ ಹೂ ಹ್ಯಾವ್ ಏಮ್ಡ್ ಅಟ್ ಕ್ರಿಯೇಟಿಂಗ್ ವೆಲ್ತ್ಸ್. The best company which I can quote here is Tata. They have created wealth for the investors and they are from ages. Indian company again. Infosys, which is an Indian company, multinational into software. ಎಲ್ಲೂ ಅವ್ರ ಹೆಸರು ಹಾಳು ಮಾಡ್ಕೊಂಡಿಲ್ಲ. ಯಾವುದೇ ಸ್ಟೇಕ್ ಹೋಲ್ಡರ್ಸ್ ಅವರ ಬಗ್ಗೆ ಕೆಟ್ಟದಾಗಿ ಮಾತಾಡಲ್ಲ ಈ ಕಂಪನಿಗಳ ಬಗ್ಗೆ. ಸೊ ಕೆಲವು ಬಿಸ್ನೆಸ್ಗಳಿಗೆ ವೆಲ್ತ್ ಮ್ಯಾಕ್ಸಿಮೈಸೇಷನ್ ಸೂಟ್ ಆಗದೆ ಇರ್ಬೋದು, ಬಟ್ again, in the long run survival, it is only wealth maximization which helps. Next unfavorable argument is profit maximization leads to wealth maximization. ಇನ್ನು ಕೆಲವು ಕ್ರಿಟಿಕ್ಸ್ಗಳ ಪ್ರಕಾರ ಫಸ್ಟು ಪ್ರಾಫಿಟ್ ಮಾಡ್ಕೋಬೇಕು ನಾವು, ಆಮೇಲೆ ಸಂಪತ್ತಿನ ಗರಿಷ್ಠೀಕರಣ. ಮೊದಲು ಲಾಭದ ಗರಿಷ್ಠೀಕರಣ, ನಂತರ ಸಂಪತ್ತಿನ ಗರಿಷ್ಠೀಕರಣ. ಹೌದು, ಪ್ರಾಫಿಟ್ ಇಸ್ ಫಸ್ಟ್, ಬಟ್ ನಾಟ್ ಎನಿಥಿಂಗ್ ಫಾರ್ ಪ್ರಾಫಿಟ್. ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ಗೋಸ್ಕರ ನಾವು ಏನು ಬೇಕಾದರೂ ಮಾಡೋದಲ್ಲ. ಪ್ರಾಫಿಟ್ ಮ್ಯಾಕ್ಸಿಮೈಸೇಷನೂ ಇರಬೇಕು, ಅದರ ಆಧಾರದ ಮೇಲೇ ವೆಲ್ತ್ ಮ್ಯಾಕ್ಸಿಮೈಸೇಷನ್ ಮಾಡಬೇಕು. ಇಟ್ ಕ್ರಿಯೇಟ್ಸ್ ಏಜೆನ್ಸಿ ಪ್ರಾಬ್ಲಮ್, ದಟ್ ಈಸ್ ಓನರ್ಶಿಪ್ ಮ್ಯಾನೇಜ್ಮೆಂಟ್ ಕಾಂಟ್ರವರ್ಸಿ. ಸೊ ಏಜೆನ್ಸಿ ಪ್ರಾಬ್ಲಮ್ ಅನ್ನೋವಂಥದ್ದು ಒಂದು ವಿಚಿತ್ರವಾದ ಸನ್ನಿವೇಶ. ಈ ಏಜೆನ್ಸಿ ಪ್ರಾಬ್ಲಮ್ ಅನ್ನೋವಂಥದ್ದು ಬರೋದು ಸಾಮಾನ್ಯವಾಗಿ ವೇರ್ ದೇರ್ ಆರ್ separation of ownership and management. Owners are the shareholders here. Management are the people like you budding managers who are going to be hired by the companies. ನಿಮ್ಮಂಥ ಯಂಗ್ಸ್ಟರ್ಸ್ನ ಮ್ಯಾನೇಜರ್ಸ್ನ ಮ್ಯಾನೇಜ್ಮೆಂಟ್ ರೂಪದಲ್ಲಿ ಬೇರೆ ಬೇರೆ ಡೆಸಿಗ್ನೇಷನ್ಗೆ ಓನರ್ಸ್ ಹೈಯರ್ ಮಾಡ್ಕೋತಾರೆ. ಆ ಕೆಲಸ ಕಾರ್ಯಗಳು ಅವರ ಪರವಾಗಿ ನೀವು ಮಾಡಬೇಕಾಗಿರುತ್ತೆ. ಆದರೆ ವೆಲ್ತ್ ಮ್ಯಾಕ್ಸಿಮೈಸೇಷನ್ ಅನ್ನೋಂಥ ಕಾನ್ಸೆಪ್ಟ್ ಇಲ್ಲದೇ ಇರೋ ಟೈಮಲ್ಲಿ, ಅಥವಾ ಈ ಕಾನ್ಸೆಪ್ಟೇ ಆಗಬೇಕು ಅಂತ ಶೇರ್ ಹೋಲ್ಡರ್ಸ್ ಹೇಳಿದ್ರು, ಮ್ಯಾನೇಜರ್ಸ್ ವಿಲ್ ಆ್ಯಕ್ಟ್ ಅಕಾರ್ಡಿಂಗ್ ಟು ದೇಯರ್ ವಿನ್ಸ್ ಆ್ಯಂಡ್ ಫ್ಯಾನ್ಸೀಸ್ ವಿಚ್ ಮೇ ಅಫೆಕ್ಟ್ ವೆಲ್ತ್ ಮ್ಯಾಕ್ಸಿಮೈಸೇಷನ್. ಆ್ಯಂಡ್ ವೆನ್ ದೇ ಆ್ಯಕ್ಟ್ ಲೈಕ್ ದ್ಯಾಟ್ ದೇರ್ ಎಕ್ಸಿಸ್ಟ್ ಡಿಫ್ರೆನ್ಸ್ ಆಫ್ ಒಪಿನಿಯನ್, ಅಲೈನ್ಮೆಂಟ್ ಇರಲ್ಲ. ನಮ್ಮ ಗುರಿಗಳೇ ಬೇರೆ ಆ್ಯಸ್ ಶೇರ್ ಹೋಲ್ಡರ್ಸ್, ಮ್ಯಾನೇಜರ್ಸ್ ಗುರಿಗಳೇ ಬೇರೆ ಆ್ಯಸ್ ಎಂಪ್ಲಾಯೀಸ್. ದೇ ವಾಂಟ್ ಪ್ರಾಫಿಟ್, ಶಾರ್ಟ್ ರನ್. ಈ ವರ್ಷ ಈ ಕಂಪನೀಲಿದ್ದೀನಿ, ಮುಂದಿನ ವರ್ಷ ಯಾವ ಕಂಪನೀಲಿ ಇರ್ತೀನೋ, ನನಗೇನಾಗಬೇಕು ಅನ್ನೋ ಅಂಥ ಯೋಚನೆ ಮ್ಯಾನೇಜರ್ಸ್ ಆಗಿರುತ್ತೆ. ಆದರೆ ಶೇರ್ ಹೋಲ್ಡರ್ಸ್ ಯೋಚನೆ ಏನು? ಪ್ರತಿ ವರ್ಷದಲ್ಲೂ ಅರ್ನಿಂಗ್ ಪರ್ ಶೇರ್ ಜಾಸ್ತಿ ಆಗ್ತಾ ಹೋಗಬೇಕು, ಇಂಪ್ರೂವ್ಮೆಂಟ್ ಆಗಬೇಕು, ನಮಗೆ ವೆಲ್ತ್ ಕ್ರಿಯೇಟ್ ಆಗಬೇಕು, ಕಂಪನಿಯ ವ್ಯಾಲ್ಯೂ ಜಾಸ್ತಿ ಆಗಬೇಕು. ಈ ಅಲೈನ್ಮೆಂಟ್ ಇರೋದಿಲ್ಲ ಆಬ್ಜೆಕ್ಟಿವಲ್ಲಿ. ಮ್ಯಾನೇಜರೇ ಒಂದು ಯೋಚನೆ ಮಾಡ್ತಾನೆ, ಶೇರ್ ಹೋಲ್ಡರೇ ಇನ್ನೊಂದು ಯೋಚನೆ ಮಾಡ್ತಾರೆ. ಸೊ ವಾಟ್ ಹ್ಯಾಪನ್ಸ್ ಅಟ್ ದ್ಯಾಟ್ ಟೈಮ್, ದ ಡಿಫರೆನ್ಸ್ ಆಫ್ ಒಪಿನಿಯನ್ ಕಮ್ಸ್. ಆಗ ತಿಕ್ಕಾಟ ಶುರು ಆಗುತ್ತೆ. ದ್ಯಾಟ್ ಡಿಫರೆನ್ಸ್ ಆಫ್ ಒಪಿನಿಯನ್ ಲೀಡ್ಸ್ ಟು ಏಜೆನ್ಸಿ ಪ್ರಾಬ್ಲಮ್. ಸೊ ದೀಸ್ ಆರ್ ಸಮ್ ಆಫ್ ದ favorable arguments and unfavorable arguments about the second objective of financial management. But this objective, wealth maximization, is always considered as primary objective for the success and long run survivability of the business. So hope you are clear with financial objectives. That is in the last session profit maximization, and in this session wealth maximization. ಫೈನಾನ್ಷಿಯಲ್ ಆಬ್ಜೆಕ್ಟಿವ್ಸ್ ಆದಮೇಲೆ ನೆಕ್ಸ್ಟ್ ಬರೋವಂಥದ್ದು ನಾನ್ ಫೈನಾನ್ಷಿಯಲ್ ಆಬ್ಜೆಕ್ಟಿವ್ಸ್. ಹಣಕಾಸು ರೀತಿಯಲ್ಲದೆ ಬೇರೆ ರೀತಿಯ ಆಬ್ಜೆಕ್ಟಿವ್ಸ್ ಯಾವುದು, ಗುರಿಗಳು ಯಾವುದು? ಮೊದಲನೇದು ಜನರಲ್ ವೆಲ್ಫೇರ್ ಆಫ್ ಎಂಪ್ಲಾಯೀಸ್. ಸೆಕೆಂಡ್ ಒನ್ ಈಸ್ ಜನರಲ್ ವೆಲ್ಫೇರ್ ಆಫ್ ದ ಸೊಸೈಟಿ. ಥರ್ಡ್ ಈಸ್ ಫುಲ್ಫಿಲ್ಮೆಂಟ್ ಆಫ್ ರೆಸ್ಪಾನ್ಸಿಬಿಲಿಟೀಸ್ ಟುವರ್ಡ್ಸ್ ಕಸ್ಟಮರ್ಸ್, ಸಪ್ಲೈಯರ್ಸ್, ಎಕ್ಸೆಟ್ರಾ. ಫೋರ್ತ್, ಲೀಡರ್ಶಿಪ್ ಆ್ಯಂಡ್ R&D. R&D means research and development. Next, the last one, effective utilization of funds. So these are some of the other objectives of financial management. ಎಲ್ಲ ಎಂಪ್ಲಾಯೀಸಿನ ಕ್ಷೇಮ, ವೆಲ್ಫೇರ್ ನೋಡ್ಕೊಳ್ಳೋದು. ದೆನ್ ಸೊಸೈಟಿ, ಸಮಾಜದ ಕ್ಷೇಮಾಭಿವೃದ್ಧಿಗೆ ಶ್ರಮಿಸುವಂಥದ್ದು. ಫುಲ್ಫಿಲ್ಮೆಂಟ್ ಆಫ್ ರೆಸ್ಪಾನ್ಸಿಬಿಲಿಟೀಸ್ ಟುವರ್ಡ್ಸ್ ಕಸ್ಟಮರ್ಸ್ ಆ್ಯಂಡ್ ಸಪ್ಲೈಯರ್ಸ್. ಟೈಮಿಗೆ ಸರಿಯಾಗಿ ಸಪ್ಲೈಯರ್ಸ್ಗೆ ನಾವು ಪೇಮೆಂಟ್ ಕೊಡೋದಾಗಿರ್ಬೋದು, ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ಸ್ನ ಕಸ್ಟಮರಿಗೆ ಸಪ್ಲೈ ಮಾಡಿಕೊಡೋದಾಗಿರ್ಬೋದು. ದೆನ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟಲ್ಲಿ
ಮುಂಚೂಣಿಯಲ್ಲಿರೋದು, ಮುಂದಾಳತ್ವನ ತಗೊಳ್ಳೋವಂಥದ್ದು, ಹೊಸ ಹೊಸ ಪ್ರಾಡಕ್ಟ್ ಡಿಸೈನ್ ಮಾಡೋದು, ಹೊಸ ಪ್ರಾಡಕ್ಟ್ಗಳ ಇನ್ವೆನ್ಷನ್ ಮಾಡ್ಕೊಳ್ಳೋವಂಥದ್ದು, ಅನ್ವೇಷಣೆಗಳು, ಸೊ ಅದರಲ್ಲಿ ಮುಂಚೂಣಿಯಲ್ಲಿರೋದು. ದೆನ್ ಯುಟಿಲೈಸೇಷನ್ ಆಫ್ ಫಂಡ್ಸ್, ಎಫೆಕ್ಟಿವ್ ಯುಟಿಲೈಸೇಷನ್, ಇರೋವಂಥ ಬಂಡವಾಳದ ಸದ್ಬಳಕೆ ಮಾಡೋವಂಥದ್ದು, ಎಲ್ಲೂ ವೇಸ್ಟೇಜ್ ಆಗದೆ ಇರೋ ಥರ. ಯಾಕಂದರೆ ಈ ಹಣಕಾಸು ಅನ್ನೋವಂಥದ್ದು ಒಬ್ಬ ಮ್ಯಾನೇಜರ್, ಫೈನಾನ್ಷಿಯಲ್ ಮ್ಯಾನೇಜರ್ ಸ್ವತ್ತಲ್ಲ, ಅದು ಬೇರೆ ಬೇರೆಯವರು ಹೂಡಿಕೆ ಮಾಡಿರೋವಂಥದ್ದು. ಸೊ ಅವರ ಶ್ರಮದ ಫಲ ಅದು. ಸೊ ಅದರ ಎಫೆಕ್ಟಿವ್ ಯುಟಿಲೈಸೇಷನ್ ಮಾಡೋವಂಥದ್ದು ಕೂಡ ನಾನ್ ಫೈನಾನ್ಷಿಯಲ್ ಆಬ್ಜೆಕ್ಟಿವ್ಸ್ ಅಂತ ನಾವು ಕರಿತೀವಿ. ಸೊ ಡಿಯರ್ ಸ್ಟೂಡೆಂಟ್ಸ್, ಯು ಹ್ಯಾವ್ ಸೀನ್ the major financial objectives, that is profit maximization and wealth maximization, and the non-financial objectives. Hope you are clear about wealth maximization. Now we are going to wind up the session. Next session I'll be dealing with profit maximization versus wealth maximization. So what are the differences about profit maximization and wealth maximization? We'll deal in the next session. Thank you.